ಅತ್ಯಂತ ಆರೋಗ್ಯದಾಯಕ, ಪುಷ್ಟಿದಾಯಕ, ಸುಂದರ ಹಣ್ಣೊಂದು ಮಡಿಕೇರಿಯಲ್ಲಿ ಪ್ರವಾಸಿಗರನ್ನು ಮತ್ತು ಸ್ಥಳೀಯರನ್ನು ಆಕರ್ಷಿಸುತ್ತಿದೆ. ಕೆಂಪು ಬಣ್ಣದಿಂದ ಕಂಗೊಳಿಸುವ ಈ ಹಣ್ಣು ಮೃದುವಾದ ಮುಳ್ಳುಗಳನ್ನು ಹೊಂದಿದ್ದು, ಇದನ್ನು ಕೂದಲಿರುವ ಹಣ್ಣು ಎಂದು ಕರೆಯುತ್ತಾರೆ. ಹಣ್ಣಿನ ಮೃದುತ್ವ, ತಿರುಳಿನ ಆಕರ್ಷಣೆ ಮತ್ತು ಸ್ವಾದಿಷ್ಟ ರುಚಿ ಎಲ್ಲರನ್ನೂ ಬಹುವಾಗಿ ಸೆಳೆಯುತ್ತಿದೆ. ಇದರ ಹೆಸರು ರಂಬೂಟನ್. ಸುಮಾರು 13ರಿಂದ 15ನೇ ಶತಮಾನದಲ್ಲಿ ಅರಬ್ಬರಿಂದ ಭಾರತಕ್ಕೆ ಪರಿಚಯಿಸಲ್ಪಟ್ಟ ರಂಬೂಟನ್ ಇತ್ತೀಚಿನ ವರ್ಷಗಳಲ್ಲಿ ಲಾಭದಾಯಕ ಬೆಳೆಯಾಗಿ ಎಲ್ಲೆಡೆ ಬೆಳೆಯಲ್ಪಡ್ತಿದೆ. ಚೆಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಪ್ರಾಯೋಗಿಕವಾಗಿ ಅಭಿವೃದ್ಧಿಯಾದ ಈ ಹಣ್ಣಿನ ಬೆಳೆಯನ್ನು ಇಂದು ಕೊಡಗಿನ ವಿವಿಧೆಡೆ ಬೆಳೆಯಲಾಗ್ತಿದೆ. ಅದೇ ರೀತಿ ಮಾನಂದವಾಡಿ ಮತ್ತು ಕ್ಯಾಲಿಕಟ್ನಲ್ಲೂ ದೊಡ್ಡ ಪ್ರಮಾಣದಲ್ಲಿ ರಂಬೂಟನ್ ಬೆಳೆಯುತ್ತಿದೆ. ಕೇರಳದಿಂದ ಈ ಹಣ್ಣನ್ನು ತಂದು ಕೊಡಗಿನಲ್ಲಿ ಮಾರಾಟ ಮಾಡಲಾಗ್ತಿದೆ. ನಾವು ಇಲ್ಲಿ ಎ ಬಿ ಸ್ಕೂಲ್ ಹತ್ರ ಇರೋದು. ಆರೆಂಜ್ ಮಾರ್ಕೆಟು ಸ್ವಲ್ಪ ಟೂರಿಸ್ಟು ಬರೋದ್ರಿಂದ ಇದು ರಂಬೂಟ ಒಳ್ಳೆ ವಿಟಮಿನಿಯ ಬೇಡಿಕೆ ಇದೆ. ಕೇರಳದಿಂದ ಕ್ಯಾಲಿಕಟ್ಟಿಂದ ತರಿಸ್ತೀವಿ. ಒಳ್ಳೆ ಜನಗಳು ಡೈಲಿ ಸುಮಾರು ಜನ ತಗೋತಾ ಇದ್ದಾರೆ. ಒಳ್ಳೆ ಟೇಸ್ಟ್ ಇದೆ. ಕೆಲವು ಕಡೆ ಮಾನಸವಾಡಿಯಿಂದ ಬರುತ್ತೆ. ಇನ್ನೆಲ್ಲ ಲೋಕಲೆಲ್ಲ ಬೆಳೀತಾ ಇದ್ದಾರೆ. ಈಗ ಸ್ವಲ್ಪ ತಿಳಿ ಎಲ್ಲ ತೋಟದಲ್ಲೆಲ್ಲ ಬೆಳೀತಾ ಇದ್ದಾರೆ. ಇದು 300, ಮೊದಲು 400 ಇತ್ತು. ಸ್ವಲ್ಪ ಜಾಸ್ತಿ ಬರ್ತಾರೆ ಅಂತ ಸ್ವಲ್ಪ ಕಮ್ಮಿ ಆಗಿದೆ. 300 ಮಾಡ್ತಾ ಇದ್ದೀವಿ. ಟೂರಿಸ್ಟು ಶನಿವಾರ ಭಾನುವಾರ ಇರ್ತಾರೆ. ಸ್ವಲ್ಪ ಮಳೆ ಅಲ್ವಾ, ಸಿಂಪಲ್ಲು. ಇದು ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲದ ಹೊತ್ತಿಗೆ ಮಾರಬೇಕು. ಎಲ್ಲ ಮೆಲ್ಟ್ ಆಗುತ್ತೆ. ಅದಕ್ಕೆ ಮಳೆಲೇ ಸ್ವಲ್ಪ ವ್ಯಾಪಾರ ಮಾಡ್ತೀವಿ. ಇದು 2 ದಿವಸ ಆದಮೇಲೆ ಮೇಲೆ ಕಪ್ಪಾಗುತ್ತೆ. ಕಪ್ಪಾದ್ರೆ ಒಳಗಡೆ ಟೇಸ್ಟ್ ಇರುತ್ತೆ. ಕಪ್ಪಾದಷ್ಟು ಟೇಸ್ಟ್ ಅಂದರೆ ನೋಡೋಕ್ಕೆ ಸ್ವಲ್ಪ ಕಪ್ಪು ಕಾಣುತ್ತೆ. ಜನಗಳು ತಗೊಳ್ಳಲ್ಲ. ಫ್ರೆಶ್ ಆದರೆ ತಗೋತಾರೆ. ರಂಬೂಟನ್ ಹಣ್ಣಿನ ಪ್ರಾಮುಖ್ಯತೆ ಎಂದರೆ ಇದರಲ್ಲಿ ಅಧಿಕ ಪ್ರಮಾಣದ ವಿಟಮಿನ್ ಸಿ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಗುಣಗಳಿದ್ದು, ಪ್ರಮುಖವಾಗಿ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿಡಲು ನೆರವಾಗುತ್ತದೆ. ಮಧುಮೇಹ ರೋಗಿಗಳಿಗೆ ಈ ಹಣ್ಣು ರಾಮಬಾಣ ಎಂದು ಹಲವು ಅಧ್ಯಯನಗಳು ತೋರಿಸಿವೆ. ಶತಮಾನಗಳಿಂದ ಔಷಧಿಯಾಗಿ ಬಳಕೆಯಾಗ್ತಿರುವ ರಂಬೂಟನ್ನ ತಿರುಳು, ಬೀಜಗಳು ಮತ್ತು ಸಿಪ್ಪೆಯನ್ನು ಆಹಾರ, ಔಷಧಗಳು ಮತ್ತು ಸೌಂದರ್ಯವರ್ಧಕಗಳಿಗೂ ಬಳಸಲಾಗುತ್ತದೆ. ಫಿಲಿಪೈನ್ಸ್ನಲ್ಲಿ ರಂಬೂಟನ್ ಬೀಜಗಳನ್ನು ಹುರಿದು ತಿಂಡಿ ಮಾಡ್ತಾರೆ. ಸ್ತನ, ಮೂಳೆ, ಗರ್ಭಕಂಠ ಮತ್ತು ಯಕೃತ್ತಿನ ಕ್ಯಾನ್ಸರ್ ವಿರುದ್ಧವೂ ಈ ಹಣ್ಣು ಕಾರ್ಯನಿರ್ವಹಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಇವೆಲ್ಲ ಕಾರಣಗಳಿಂದಾಗಿ ರಂಬೂಟನ್ ಹಣ್ಣಿಗೆ ನಿರೀಕ್ಷಿತ ಬೇಡಿಕೆ ಇದ್ದೇ ಇದೆ. ಪ್ರಸ್ತುತ ಮಡಿಕೇರಿಯಲ್ಲಿ ಈ ಹಣ್ಣು ಕಿಲೋ ಒಂದಕ್ಕೆ 300 ರೂಪಾಯಿಯಂತೆ ಮಾರಾಟವಾಗ್ತಿದೆ. ಚಿತ್ತಾರ ನ್ಯೂಸ್, ಮಡಿಕೇರಿ.